ರಕ್ಷಣಾ ಕ್ಷೇತ್ರದಲ್ಲಿ ನಿರ್ಭರತೆಗೆ ಒತ್ತು ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಭಾರತೀಯ ನೌಕಾಪಡೆಗೆ 3 ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿದೆ. ಕಲ್ಕತ್ತಾ ಸಮೀಪದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ನಡೆದಂತ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದುನಗಿರಿ ಸಂಶೋಧಕರ್ ಮತ್ತು ಅಗ್ರೆ ಯುದ್ಧ ನೌಕೆಗಳನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ದುನಗಿರಿಯಲ್ಲಿ ಬ್ರಹ್ಮೋಸ್ ಮೇಲ್ಮೈ ಕ್ಷಿಪಣಿಗಳು ಹಾಗೂ ಮಧ್ಯಮ ವ್ಯಾಪ್ತಿಯ ಮೇಲ್ಮೈ ವಾಯು ಕ್ಷಿಪಣಿ ವ್ಯವಸ್ಥೆ ಸೇರಿದಂತೆ ಸುಧಾರಿತ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕಗಳನ್ನು ಅಳವಡಿಸಲಾಗಿದ್ದು ಭಾರತೀಯ ನೌಕಾಪಡೆಯ ಯುದ್ಧ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಲಿದೆ. ಅಂತೆಯೇ ಯುದ್ಧ ನೌಕೆ 4ನೇ ಯುದ್ಧ ಸಮೀಕ್ಷಾ ಹಡಗಾಗಿದ್ದು ಕರಾವಳಿ ಹಾಗೂ ಆಳ ಸಮುದ್ರದ ಜಲವೈಜ್ಞಾನಿಕ ಸಮೀಕ್ಷೆಗಳನ್ನು ನಡೆಸಲು ಮತ್ತು ರಕ್ಷಣಾ ಹಾಗೂ ನಾಗರಿಕ ಬಳಕೆಗಾಗಿ ಸಾಗರಶಾಸ್ತ್ರೀಯ ಹಾಗೆ ಭೌಗೋಳಿಕ ದತ್ತಾಂಶ ಸಂಗ್ರಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಸ್ವಯಂಚಾಲಿತ ಜಲಾಂತರ್ಗಾಮಿ ವಾಹನಗಳು ಹಾಗೂ ದೂರ ನಿಯಂತ್ರಿತ ವಾಹನಗಳು ಸೇರಿದಂತೆ ಅತ್ಯಾಧುನಿಕ ಸಮೀಕ್ಷಾ ಸಾಧನಗಳನ್ನು ಅಳವಡಿಸಲಾಗಿದೆ. 3ನೇ ಯುದ್ಧ ನೌಕೆ ಅಗ್ರಾಯ್ ಅರ್ನಾಲಾ ವರ್ಗದ ಜಲಾಂತರ್ಗಾಮಿ ವಿರೋಧಿ ಅಲ್ಪ ಆಳದ ಯುದ್ಧ ನೌಕೆಗಳ ಸರಣಿಯ 4ನೇ ನೌಕೆ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ.